ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆರಂಭದಿಂದಲೂ ಇಲ್ಲಿ ತನಕ ಕೂಡ ಅವರ ಬಂಧನ ಆಗಬೇಕು, ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಅನ್ನುವಂತ ಕೂಗಿತ್ತು. ಹೀಗಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಸ್ವಕ್ಷೇತ್ರದಲ್ಲೇ ಇವತ್ತು ಕೂಡ ಹೋರಾಟ. ಹಾಸನದಲ್ಲಿ ಬೃಹತ್ ರಾಜ್ಯ ಮಟ್ಟದ ಪ್ರತಿಭಟನೆ ಕೂಡ ಆಗ್ತಾ ಇದೆ. ಹೇಮಾವತಿ ಪ್ರತಿಮೆ ಬಳಿಯಿಂದ ಬೃಹತ್ ಮೆರವಣಿಗೆ ಹೊರಡುತ್ತೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಹಾಸನ ಡಿಸಿ ಕಚೇರಿಯ ಮುಂಭಾಗ ಬಹಿರಂಗ ಸಮಾವೇಶವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಬೃಹತ್ ಹೋರಾಟ. ಕವಿ, ಸಾಹಿತಿಗಳು, ವಿವಿಧ ಸಂಘಟನೆಯವರು ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಆ ಮೂಲಕ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು, ಆ ಮೂಲಕ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ವಿಚಾರವನ್ನ ಮುಂದಿಟ್ಟುಕೊಂಡು ಈ ಹೋರಾಟ, ಈ ಪ್ರತಿಭಟನೆಯ ಪ್ಲಾನ್ ಕೂಡ ಆಗಿದೆ. ಒಂದ್ ಕಡೆ ದೃಶ್ಯ ಗಮನಿಸ್ತಾ ಇದ್ದೀವಿ. ಹಾಸನದಲ್ಲಿ ಅತಿ ಹೆಚ್ಚಿನ ಭದ್ರತೆ ಕಾರಣ ನೂರಾರು ಸಂಖ್ಯೆಯಲ್ಲಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಕಾರಣ ಒಂದೇ ಸಂಘಟನೆಗೆ ಸೀಮಿತ ಅಲ್ಲ, ಬೇರೆ ಬೇರೆ ಸಂಘಟನೆಯವರು, ಕವಿ, ಸಾಹಿತಿಗಳು ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ ಇವತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಪ್ರಜ್ವಲ್ ರೇವಣ್ಣ ಬರಬಹುದು ಬೆಂಗಳೂರಿನ ಏರ್ಪೋರ್ಟ್ಗೆ ಅನ್ನೋ ಕಾರಣಕ್ಕೆ ಅಲ್ಲಿಂದ ನಮ್ಮ ಸಹೋದ್ಯೋಗಿ ನಿಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಇನ್ನು ಹಾಸನದ ಪರಿಸ್ಥಿತಿ, ಹೋರಾಟದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಖುಷ್ವಂತ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೊದಲನೇದಾಗಿ ನಿಕೇಶ್ ಹತ್ರ ಹೋಗ್ತೀನಿ. ನಿಕೇಶ್, ಪ್ರಜ್ವಲ್ ರೇವಣ್ಣ ಬರಬಹುದು ಅನ್ನುವಂಥ ನಿರೀಕ್ಷೆ, ಟಿಕೆಟ್ ಬುಕ್ ಆಗಿರೋದ್ರಿಂದ 12:30 ತಡರಾತ್ರಿ ಬೆಂಗಳೂರಿಗೆ ಬರುವ ಸಾಧ್ಯತೆ. SIT ಅಧಿಕಾರಿಗಳು ಯಾವ ರೀತಿ ಅಲರ್ಟ್ ಆಗಿದ್ದಾರೆ, ಅಲ್ಲಿ ಯಾವ ರೀತಿ ವಾತಾವರಣ ಕಾಣಿಸ್ತಾ ಇದೆ? ಎಸ್, ಖಂಡಿತ ಶ್ರುತಿ, ಈಗಾಗಲೇ ನೋಡ್ತಾ ಇದ್ವಿ, ಒಂದು ತಿಂಗಳಿಂದ SIT ಅಧಿಕಾರಿಗಳು ಇಲ್ಲೇ ಬಿಟ್ಕೊಂಡು ಕಣ್ಣಿಗೆ ಎಣ್ಣೆ ಹಾಕೊಂಡು ಕಾಯ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಅಂತ. ಸತತ 5 ಬಾರಿ ಟಿಕೆಟ್ ಬುಕ್ ಮಾಡಿರುವಂಥ ಪ್ರಜ್ವಲ್ ರೇವಣ್ಣ ಕ್ಯಾನ್ಸಲ್ ಮಾಡಿದ್ರು. ಕೊನೆಗೂ ಅವರೇ ಸ್ವತಃ ವಿಡಿಯೋದ ಮುಖಾಂತರ ಒಂದು ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸ ಮಾಡಿದ್ರು. 31ನೇ ತಾರೀಕಿಗೆ ಬರ್ತೀನಿ ಅಂತ. ಅಂದರೆ ಇವತ್ತು ಜರ್ಮನಿಯ ಮ್ಯೂನಿಚ್ ನಗರದಿಂದ ವಿಮಾನ ನಿಲ್ದಾಣದಿಂದ ಹೊರಟು 12:35ಕ್ಕೆ ಇಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣ ಟರ್ಮಿನಲ್ 2ಗೆ ಆಗಮನವನ್ನು ಮಾಡ್ತಾರೆ. ನಾನು ಕೂಡ ಈಗ ಕೆಂಪೇಗೌಡ ವಿಮಾನ ನಿಲ್ದಾಣ ಟರ್ಮಿನಲ್ 2 ಅಲ್ಲಿದ್ದೀನಿ. ಅಲ್ಲಿಂದ ಬಂದಾದ ನಂತರ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟನ್ನು ಚೆಕ್ ಮಾಡ್ತಾರೆ. ಅಲ್ಲಿಂದ ಬಂದು ಇಮಿಗ್ರೇಷನ್ ಡೆಸ್ಕಿಗೆ ಹಾಜರಾಗ್ತಾರೆ ಪ್ರಜ್ವಲ್ ರೇವಣ್ಣ. ಅದಾದ ನಂತರ ಇಮಿಗ್ರೇಷನ್ ಡೆಸ್ಕ್ನಲ್ಲಿ ಅವರು ಪಾಸ್ಪೋರ್ಟ್ಗೆ ಸ್ಟಾಂಪನ್ನು ಹಾಕ್ತಾರೆ. ಕಾರಣ ಈಗಾಗಲೇ ಅವರಿಗೆ ಲುಕೌಟ್ ನೋಟಿಸ್ ಜಾರಿ ಆಗಿರೋದ್ರಿಂದ SIT ಅಧಿಕಾರಿಗಳಿಗೆ ಮುಂದಿನ ಪ್ರೊಸೆಸ್ ಆಗುತ್ತೆ. SIT ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೀತಾರೆ. ಈಗಾಗಲೇ 31ನೇ ತಾರೀಕು ಬೆಳಿಗ್ಗೆ 10:30ಕ್ಕೆ ನಾನು ಹಾಜರಾಗ್ತೀನಿ SIT ಅಧಿಕಾರಿಗಳ ಮುಂದೆ ಅಂತ ಪ್ರಜ್ವಲ್ ರೇವಣ್ಣ ವಿಡಿಯೋ ಮುಖಾಂತರ ಒಂದು ಸ್ಪಷ್ಟನೆ ಕೊಡುವಂಥ ಕೆಲಸ ಮಾಡಿದ್ರು. ಇಲ್ಲಿಂದ ಆಗಮನ ಆಗ್ತಾ ಇದ್ದಂತೆ SIT ಅಧಿಕಾರಿಗಳು ಬಂಧನ ಮಾಡ್ತಾರೆ. ಬಂಧನ ಮಾಡಿ ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ನಿರೀಕ್ಷಣಾ ಜಾಮೀನಿಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿರೋದ್ರಿಂದ 31ನೇ ತಾರೀಕು ಬೆಳಿಗ್ಗೆ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ ಕೂಡ ನಡೆಯುವಂಥ ಎಲ್ಲ ಸಾಧ್ಯತೆ ಇದೆ. ಇಲ್ಲಿ ಆಗಮನ ಆಗ್ತಾ ಇದ್ದಂತೆ SIT ಅಧಿಕಾರಿಗಳು ವಶಕ್ಕೆ ಪಡೀತಾರೆ. ಲುಕೌಟ್ ನೋಟಿಸ್ ಜಾರಿ ಇರೋದ್ರಿಂದ ಈಗಾಗಲೇ ಆತನನ್ನ ಬಂಧನ ಮಾಡಿಕೊಂಡು ಮುಂದಿನ ಪ್ರೊಸೆಸ್ ಎಲ್ಲ ರೀತಿಯಂತ ನಡೆಯುವಂಥ ಸಾಧ್ಯತೆ ಇದೆ. ಶ್ರುತಿ, ಓಕೆ ನಿಕೇಶ್, ಹಾಗೆ ಸಂಪರ್ಕದಲ್ಲಿ ನೀವು ವಾಪಸ್ ಬರ್ತೀನಿ. ಮತ್ತೊಂದು ಕಡೆ ಹಾಸನದ ಪರಿಸ್ಥಿತಿ, ಹೋರಾಟದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಖುಷ್ವಂತ್ ಕೂಡ ಇದ್ದಾರೆ. ಖುಷ್ವಂತ್, ಯಾವ ರೀತಿ ಹೋರಾಟ, ಯಾವ ರೀತಿ ಪ್ರತಿಭಟನೆ ಇವತ್ತು ಸಿದ್ಧತೆಗಳು ಆಗ್ತಾ ಇದೆ, ಜೊತೆಗೆ ಭದ್ರತೆ ಯಾವ ರೀತಿ ಇದೆ, ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಏನು ಮಾಹಿತಿ ಕೊಡ್ತೀರಿ ಖುಷ್ವಂತ್? ಶ್ರುತಿ, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ವಿವಿಧ ಸಂಘಟನೆಗಳು ಬೃಹತ್ ಹೋರಾಟಕ್ಕೆ ಏನೋ ಸಜ್ಜಾಗಿವೆ. ಸುಮಾರು 100ಕ್ಕೂ ಹೆಚ್ಚು ಸಂಘಟನೆಗಳು ಭಾಗಿಯಾಗ್ತಾ ಇರುವಂಥದ್ದು. ಇನ್ನು ಬಹಿರಂಗ ಸಭೆ ನಡೆಯುವಂಥ ಹೋರಾಟ ಮೆರವಣಿಗೆ ನಡೆದಂಥ ಬಹಿರಂಗ ಸಭೆ ಎಲ್ಲಿ ನಡೆಯುತ್ತೆ ಆ ಸ್ಥಳದಲ್ಲಿ ನಾನಿದ್ದೇನೆ. ಹಾಸನದ ನರ್ಸಿಂಗ್ ಕಾಲೇಜು ಮುಂಭಾಗ, ಅಂದರೆ DC ಕಚೇರಿಯ ಮುಂಭಾಗ ಇರುವ, ಹಾಸನದ ನರ್ಸಿಂಗ್ ಕಚೇರಿ ಮುಂಭಾಗ ಇರುವ ಬೃಹತ್ ಒಂದು ರಸ್ತೆ ಏನಿದೆ, ಆ ರಸ್ತೆ ಮುಂಭಾಗ ಸಾವಿರಾರು ಜನ ಕೂರ್ಲಿಕ್ಕೆ, ಸುಮಾರು 5,000ಕ್ಕೂ ಹೆಚ್ಚು ಜನ ಕೂರ್ಲಿಕ್ಕೆ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮುಖ್ಯವಾಗಿ ಪ್ರತಿಭಟನೆಯ ವಿಷಯಗಳನ್ನು ಹೇಳೋದಾದರೆ ಖುದ್ದು CM ಇಲ್ಲಿ ಬಂದು ಮಹಿಳೆಯರಿಗೆ ಸಾಂತ್ವನ ಹೇಳಬೇಕು, ಪ್ರಜ್ವಲ್ಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥದ್ದು. ಇನ್ನು ಹೋರಾಟದ ಭಾಗಿಯಾಗ್ತಾ ಇರುವಂಥ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಈಗ ಮಾತಾಡಿ. ಸರ್ ಹೇಳಿ, ಇವತ್ತಿನ ಹೋರಾಟದ ಸ್ವರೂಪ ಮತ್ತು ಎಲ್ಲಿಂದ ಶುರು ಮಾಡ್ತೀರಾ, ಎಷ್ಟೊತ್ತಿಗೆ ಬರ್ತಾರೆ ಮತ್ತು ಯಾರೆಲ್ಲ ಭಾಗಿಯಾಗ್ತೀರಾ? ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ನಾನು ಭಾವಿಸಿದ್ದೇನೆ.
ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಇಲ್ಲೆಲ್ಲ ಕಡೆ ಬರ್ತಾ ಇದ್ದಾರೆ ಸರ್. ಸುಮಾರು 116 ಸಂಘಟನೆಗಳು, ಸಾಮಾಜಿಕ ಹೋರಾಟಗಾರರು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಸರ್. ಪ್ರಜ್ವಲ್ ಕೂಡ ವಿಡಿಯೋ ಮಾಡಿದ್ದಾರೆ, ವಾಪಸ್ ಬರ್ತಿದ್ದೀನಿ ಅಂತ ಹೇಳಿದ್ದಾರೆ. ನಿಮ್ಮ ಹೋರಾಟದ ಮುಖ್ಯ ಅಜೆಂಡಾ ಏನಂದರೆ ಅವ್ರಿಗಿನ್ನೂ ಹೆಚ್ಚಿನ ಇದರಲ್ಲಿ ಶಿಕ್ಷೆ ಆಗಬೇಕು ಅಂತಲ್ಲ, ಏನು ಅಂತ? ಇಲ್ಲ, ನಮಗೇನು ಶಿಕ್ಷೆ ಆಗಬೇಕು ಅನ್ನೋ ಪ್ರಶ್ನೆ ಅಲ್ಲ. ಬಟ್ ಒಂದೇನೆಂದರೆ ಅವರು ಇದುವರೆಗೆ 1 ತಿಂಗಳುಗಳ ಕಾಲ ಯಾಕೆ ತಲೆಮರೆಸ್ಕೊಂಡಿದ್ದಾರೆ? ಅವರಿಗೆ ಆ ಥರ ನೈತಿಕತೆ ಹೊಣೆಗಾರಿಕೆ ಇದ್ದರೆ ಅವ್ರು ಬಂದು ಸರೆಂಡರ್ ಆಗಬೇಕಲ್ವಾ? ಅವರು ಸರೆಂಡರ್ ಆಗಿ ನಮ್ದು ಅಷ್ಟೇ ವಿಚಾರ. ಸರೆಂಡರ್ ಆಗಿ ನೆಲದ ಕಾನೂನನ್ನ ಗೌರವಿಸಬೇಕು. SITನವ್ರು ಏನು ಮಾಡ್ತಾರೆ ಅವ್ರಂಗೆ ಕೇಳ್ಕೊಂಡು ಅವ್ರಿಗೇನು ಕಾನೂನು ಪ್ರಕಾರ ಮಾಡಿ ನೀವು. ನಾವು ಶುಡ್ ನಾಟ್ ಟೇಕ್ ಅಂಡ್ಯೂ ಅಡ್ವಾಂಟೇಜ್.